ಆತ್ಮೀಯ ಸ್ನೇಹಿತರೆ, ತತ್ವಪದಗಳು ಪದ್ಯಭಾಗದ ಪ್ರಶ್ನೋತ್ತರ ಹಾಗೆ ಭಾಷಾ ಚಟುವಟಿಕೆ ನೋಡೋಣ. ತತ್ವಪದಗಳು ಕವಿ ಪರಿಚಯ. ಕವಿ ಕಡಕೋಳ ಮಡಿವಾಳಪ್ಪ. ಕಾಲ ಕ್ರಿಸ್ತಶಕ 1765. ಸ್ಥಳ ಕಲಬುರ್ಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಿದನೂರ ಗ್ರಾಮ. ತಂದೆ ತಾಯಿ ವಿರೂಪಾಕ್ಷಯ್ಯ ಗಂಗಮ್ಮ. ಅಂಕಿತ ಮಹಾಂತೇಶ. ಕವಿ ಸಂತ ಶಿಶುನಾಳ ಶರೀಫ. ಕಾಲ ಕ್ರಿಸ್ತಶಕ 1819. ಸ್ಥಳ ಧಾರವಾಡ ಜಿಲ್ಲೆಯ ಶಿಂಗಾವಿ ತಾಲೂಕಿನ ಶಿಶುನಾಳ ಗ್ರಾಮ. ಅಂಕಿತ ನಾಮ ಶಿಶುನಾಳಾಧೀಶ, ಶಿಶುನಾಳೇಶ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಯಾರ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ? ಗುರುವಿನ ಮೇಲೆ ಕರುಣೆ ಇಲ್ಲದವನ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ. ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು? ಹೀನ, ಕೆಟ್ಟ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು. ತತ್ವಪದಕಾರರು ಯಾರ ಸೇವೆ ಮಾಡಬೇಕು ಎಂದಿದ್ದಾರೆ? ತತ್ವಪದಕಾರರು ಸಾಧು ಸತ್ಪುರುಷರ ಸೇವೆ ಮಾಡಬೇಕು ಎಂದಿದ್ದಾರೆ. ಬಿದಿರು ಹೇಗೆ ಬೆಳೆಯಿತು? ಬಿದಿರು ಹುಲ್ಲಾಗಿ ಬೆಳೆಯಿತು. ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ? ಬಿದಿರಿನ ಚಪ್ಪರವು ನೆರಳನ್ನು ಕೊಡುತ್ತದೆ. ಬಿದಿರು ಶಿಶುನಾಳಾಧೀಶನಿಗೆ ಏನಾಗುತ್ತದೆ? ಬಿದಿರು ಶಿಶುನಾಳಾಧೀಶನಿಗೆ ಓಲಗವಾಗುತ್ತದೆ. 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಬಿದಿರು ಮಕ್ಕಳಿಗೆ, ರೈತರಿಗೆ, ಮಹಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ? ಬಿದಿರು ಮಕ್ಕಳಿಗೆ ಆಟಿಕೆಯಾಗಿ, ತೂಗುವ ತೊಟ್ಟಿಲಾಗಿ, ಮಹಾತ್ಮರ ಕೈಗೆ ಬೆತ್ತವಾಗಿ, ರೈತರಿಗೆ ಬಿತ್ತುವ ಕೂರಿಗೆಯಾಗಿ ಉಪಯೋಗವಾಗುತ್ತದೆ. ಧಾನ್ಯಗಳನ್ನು ಕುಟ್ಟಲು, ಬೀಸಲು, ಕೇರಲು ಬಿದಿರು ಹೇಗೆ ಸಹಾಯಕವಾಗಿರುತ್ತದೆ? ಧಾನ್ಯಗಳನ್ನು ಕುಟ್ಟಲು ಒನಕೆಯಾಗಿ, ಬೀಸುವ ಗೂಟವಾಗಿ, ಕೇರುವ ಮರವಾಗಿ ಬಿದಿರು ಸಹಾಯಕವಾಗಿರುತ್ತದೆ. ತತ್ವಪದಕಾರರು ಸ್ನೇಹ ಮಾಡುವ ಬಗೆಗೆ ಏನೆಂದು ತಿಳಿಸಿದ್ದಾರೆ? ಗುರುವಿನ ಮೇಲೆ ಕರುಣೆ, ಪ್ರೀತಿ, ಗೌರವ ತೋರದವನ ಸ್ನೇಹ ಸಾಯುವ ತನಕ ಬೇಡ ಎಂದಿದ್ದಾರೆ. ಸಾಧು ಸತ್ಪುರುಷರ ಸೇವೆ ಮಾಡುವುದು ಬಹು ಮುಖ್ಯವಾಗಿದೆ. ಮಾತಿನಲ್ಲಿ ಮಾತಿಲ್ಲದವನು ಮತ್ತು ಕೆಟ್ಟ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು ಎಂದು ಹೇಳಿದ್ದಾರೆ. ಗುರು ಕರುಣೆ ಪದ್ಯದ 3 ಮತ್ತು 4ನೇ ಚರಣದಲ್ಲಿ ಏನನ್ನು ಮಾಡಬಾರದೆಂದು ತತ್ವ ಸಾರಿದ್ದಾರೆ? ಅಕ್ಕ ತಂಗಿಯರನ್ನು ಮೌಖಿಕವಾಗಿ ಬಾಯಲ್ಲಿ ಕರೆದು ಮನಸ್ಸಿನ ಅಂತರಾಳದಲ್ಲಿ ಹೀಯಾಳಿಸದೆ ಸಮಾನವಾಗಿ ಗುರುವಿನ ಪ್ರೀತಿಯನ್ನು, ಕರುಣೆಯನ್ನು ಅವರಿಂದ ಕಾಣಬೇಕು ಎಂದಿದ್ದಾರೆ. ಹಾಗೆಯೇ ಪ್ರತಿನಿತ್ಯ ಅನ್ನವನ್ನು ಉಂಡು ಕೆಲಸವನ್ನು ಮಾಡದೆ ಸೋಮಾರಿಯಾಗಿ ಸಮಯವನ್ನು ವ್ಯರ್ಥ ಮಾಡಬಾರದೆಂದು ಹೇಳಿದ್ದಾರೆ. ಗುರು ಹಿರಿಯರಲ್ಲಿ ಹಿರಿದು ಕಿರಿದು ಎಂಬ ಭೇದವನ್ನು ತೋರದೆ ಕರುಣೆಯನ್ನು ತೋರಿ ಗುರು ಮಹಾಂತೇಶನ ಪಾದದ ಬಳಿ ಭಕ್ತಿಪೂರ್ಣತೆಯನ್ನು ಕಾಣಬೇಕೆಂದು ಹೇಳಿದ್ದಾರೆ. 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಗುರು ಕರುಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಕಡಕೋಳ ಮಡಿವಾಳಪ್ಪನವರು ಗುರುಕರುಣೆ ಎಂಬ ತತ್ವಪದದಲ್ಲಿ ಸ್ನೇಹ, ಸಂಬಂಧ, ಸೇವೆ ಮುಂತಾದ ವಿಷಯಗಳನ್ನು ಕುರಿತು ಹೇಳಿದ್ದಾರೆ. ಯಾವ ವ್ಯಕ್ತಿಯು ಗುರುಗಳ ಬಗ್ಗೆ ಗೌರವವನ್ನು ಹೊಂದಿಲ್ಲವೋ, ಅವರ ಕೃಪೆಯನ್ನು ಗಳಿಸಿಲ್ಲವೋ ಅಂತಹವನ ಸ್ನೇಹವನ್ನು ಸಾಯುವವರೆಗೂ ಮಾಡಬಾರದು. ಕೊಟ್ಟ ಮಾತಿನಂತೆ ನಡೆಯದವನ ಸ್ನೇಹ ಮಾಡಬಾರದು. ಕೆಟ್ಟ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು. ಸಾಧು ಸತ್ಪುರುಷರ ಸೇವೆ ಮಾಡುವುದರ ಮೂಲಕ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಬೇಕು. ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಅವರ ಬಗ್ಗೆ ಕೆಟ್ಟದಾಗಿ ಯೋಚಿಸಬಾರದು. ಸುಮ್ಮನೆ ಊಟ ಮಾಡಿಕೊಂಡು ಕುಳಿತು ಸೋಮಾರಿಯಾಗಿ ಕಾಲ ಕಳೆಯಬಾರದು. ಹಳೆಯದೆಲ್ಲವೂ ಶ್ರೇಷ್ಠವಲ್ಲವೆಂಬುದು ಕಡೆಗಣಿಸಿ ಇಂದಿನದೇ ಶ್ರೇಷ್ಠವೆಂದು ಸರಿ ಮಾಡಬಾರದು.
ಬಿದಿರು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಬಿದಿರು ಕಾಡಿನಲ್ಲಿ ಬೆಳೆಯುತ್ತದೆ. ಇದು ಒಂದು ಜಾತಿಗೆ ಸೇರಿದ ಹುಲ್ಲು. ಇದು ಸಸ್ಯಾಹಾರಿ ಪ್ರಾಣಿಗಳಿಗೆ ಆಹಾರವಾಗುತ್ತದೆ. ಮನುಷ್ಯನಿಗೆ ಹಲವಾರು ಕೆಲಸಗಳಿಗೆ ಉಪಯೋಗಕ್ಕೆ ಬರುತ್ತದೆ. ಮಕ್ಕಳಿಗೆ ತೂಗುವ ತೊಟ್ಟಿಲಾಗಿ, ಹೂ ತುಂಬಲು ಹೂಬುಟ್ಟಿಯಾಗಿ ಉಪಯೋಗವಾಗುತ್ತದೆ. ದೋಣಿ ನಡೆಸುವವನಿಗೆ ಹುಟ್ಟಾಗಿ ಬಳಕೆಯಾಗುತ್ತದೆ. ವಯಸ್ಸಾದವರಿಗೆ ಊರುಗೋಲಾಗಿ, ಮಹಾತ್ಮರ ಕೈಯಲ್ಲಿ ಬೆತ್ತವಾಗಿ ನೆರವು ನೀಡುತ್ತದೆ. ರೈತರು ಬಿದಿರನ್ನು ಕಾಳು ಕಡ್ಡಿ ಸ್ವಚ್ಛಗೊಳಿಸಲು ಮರವಾಗಿ, ಮನೆ ನಿರ್ಮಾಣದಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ಅನೇಕ ಕೆಲಸಗಳಲ್ಲಿ ಉಪಯೋಗಕ್ಕೆ ಬರುತ್ತದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿಬೇಡ. ಈ ವಾಕ್ಯವನ್ನು ಕಡಕೋಳ ಮಡಿವಾಳಪ್ಪನವರು ಬರೆದಿರುವ ಗುರುಕರುಣ ಎಂಬ ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ತತ್ವಪದಕಾರರು ಸ್ನೇಹ ಮಾಡುವ ಬಗೆಗೆ ಗುರುಕರುಣವಿಲ್ಲದವನ ಸ್ನೇಹವನ್ನು ಸಾಯುವವರೆಗೂ ಮಾಡಬಾರದು. ಕೊಟ್ಟ ಮಾತಿನಂತೆ ನಡೆಯದವನ ಸ್ನೇಹ ಮಾಡಬಾರದು. ಹೀನ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು ಎಂದು ತಿಳಿಸಿದ್ದಾರೆ. ಸ್ವಾರಸ್ಯ: ಎಂತಹ ಜನರ ಸ್ನೇಹ ಮಾಡಬಾರದು ಎಂದು ತಿಳಿಸುವ ಸಂದರ್ಭದಲ್ಲಿ ಮಡಿವಾಳಪ್ಪನವರು ಈ ಮಾತನ್ನು ಹೇಳಿದ್ದಾರೆ. ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತು ಗಳಿಯಲಿ ಬೇಡ. ಈ ವಾಕ್ಯವನ್ನು ಕಡಕೋಳ ಮಡಿವಾಳಪ್ಪನವರು ಬರೆದಿರುವ ಗುರುಕರುಣ ಎಂಬ ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಯಾವುದೇ ವ್ಯಕ್ತಿಯಾದರೂ ಸರಿಸುಮ್ಮನೆ ಊಟ ಮಾಡಿಕೊಂಡು ಕುಳಿತು ಸೋಮಾರಿಯಾಗಿ ಕಾಲ ಕಳೆಯಬಾರದು. ಅಂದರೆ ಏನಾದರೂ ಉಪಯುಕ್ತವಾದ ಕೆಲಸ ಮಾಡಬೇಕು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. ಸ್ವಾರಸ್ಯ: ಸುಮ್ಮನೆ ವ್ಯರ್ಥವಾಗಿ ಕಾಲ ಕಳೆಯಬಾರದೆಂಬುದನ್ನು ತಿಳಿಸುವ ಸಂದರ್ಭದಲ್ಲಿ ಮಡಿವಾಳಪ್ಪನವರು ಈ ಮಾತನ್ನು ಹೇಳಿದ್ದಾರೆ. ಮಹಾತ್ಮರ ಕೈಗೆ ಬೆತ್ತ ನಾನಾದೆ. ಈ ವಾಕ್ಯವನ್ನು ಶಿಶುನಾಳ ಶರೀಫರು ಬರೆದಿರುವ ಬಿದಿರು ಎಂಬ ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬಹುಪಯೋಗಿಯಾದ ಬಿದಿರು ಅನೇಕ ರೀತಿಯಲ್ಲಿ ಮಾನವನ ಜೀವನದಲ್ಲಿ ಬಳಸಲ್ಪಡುತ್ತದೆ. ಹಾಗೆಯೇ ಅದು ಮಹಾತ್ಮರು ಬಳಸುವ ಬೆತ್ತವಾಗಿಯೂ ಬಳಕೆಯಾಗುವ ಶ್ರೇಷ್ಠತೆಯನ್ನು ಹೊಂದಿದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. ಸ್ವಾರಸ್ಯ: ಬಿದಿರಿನ ಉಪಯೋಗವನ್ನು ವರ್ಣಿಸುವ ಸಂದರ್ಭದಲ್ಲಿ ಶಿಶುನಾಳ ಶರೀಫರು ಈ ಮಾತನ್ನು ಹೇಳಿದ್ದಾರೆ. ಬೆಳೆ ಬೆಳೆಯುತ್ತಾ ದಿವಿನಾದೆ. ಈ ವಾಕ್ಯವನ್ನು ಶಿಶುನಾಳ ಶರೀಫರು ಬರೆದಿರುವ ಬಿದಿರು ಎಂಬ ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬೃಹದಾಕಾರವಾಗಿ ಬೆಳೆಯುವ ಬಿದಿರು ಹುಟ್ಟುವಾಗ ಹುಲ್ಲಾಗಿ ಹುಟ್ಟುತ್ತದೆ. ಇದು ಹುಲ್ಲಿನ ವರ್ಗಕ್ಕೆ ಸೇರಿದ ದೊಡ್ಡ ಸಸ್ಯ. ಆದರೆ ಬೆಳೆ ಬೆಳೆಯುತ್ತಾ ಮೈ ತುಂಬಿಕೊಳ್ಳುತ್ತದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. ಸ್ವಾರಸ್ಯ: ಬಿದಿರು ಬೆಳೆಯುವ ಬಗೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಶಿಶುನಾಳ ಶರೀಫರು ಈ ಮಾತನ್ನು ಹೇಳಿದ್ದಾರೆ. ಕೊಟ್ಟಿರುವ ಪದಗಳಲ್ಲಿ ಸೂಕ್ತ ಪದವನ್ನು ಆರಿಸಿ ಬರೆಯಿರಿ. ಅಶನ ಪದದ ಅರ್ಥ ಅನ್ನ. ಬೆತ್ತ ಪದದ ತತ್ಸಮ ರೂಪ ವೆತ್ತ. ಕರುಣೆ ಪದದ ವಿರುದ್ಧಾರ್ಥಕ ಪದ ನಿಷ್ಕರುಣೆ. ಅಂಬಿಗ ಎಂದರೆ ದೋಣಿ ನಡೆಸುವವ. ಮೊದಲೆರಡು ಪದಗಳಿಗೆ ಸಂಬಂಧ ಇರುವಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಹಿಂದು ಮುಂದು, ಹಿರಿದು ಕಿರಿದು. ಮಾತಿಲ್ಲದವನ ಲೋಪಸಂಧಿ, ಕರುಣವಿಲ್ಲದವನ ಆಗಮ ಸಂಧಿ. ಮನುಷ್ಯನ ಷಷ್ಠಿ ವಿಭಕ್ತಿ, ಕಾಲದಲ್ಲಿ ಸಪ್ತಮಿ ವಿಭಕ್ತಿ. ಪತ್ರ ಎಲೆ, ಚಕ್ಕಡಿ ಎತ್ತಿನ ಗಾಡಿ.